ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಪತ್ತೆಯಾದಂತಹ ಸಂಸದ ಪ್ರಜ್ವಲ್ ರೇವಣ್ಣರ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಪೆನ್ ಡ್ರೈವ್ ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ಹರಿಬಿಟ್ಟಿದ್ಯಾರು, ಇದನ್ನ ಹಂಚಿದವ್ರು ಯಾರು, ಇದರ ಹಿಂದೆ ಕೆಲಸ ಮಾಡಿದಂತ ಕಾಣದ ಕೈ ಯಾವುದು, ಇದರ ಸೂತ್ರಧಾರ ಯಾರು, ಈ ಎಲ್ಲದರ ಸುಳಿವು ಈಗ ಪೊಲೀಸರಿಗೆ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋಸ್ ನ ಹಾಕಿದ್ದಂತ ವ್ಯಕ್ತಿಯ ಸುಳಿವನ್ನ ಈಗ SIT ಅಧಿಕಾರಿಗಳು ಕೊನೆಗೂ ಪತ್ತೆ ಹಚ್ಚಿದ್ದಾರೆ. ಮೊದಲು ವಾಟ್ಸಪ್ಗೆ ಈ ವಿಡಿಯೋಗಳನ್ನು ಕಾಪಿ ಮಾಡಿದವರು ಯಾರು ಅನ್ನೋದನ್ನು ಈಗ ಪತ್ತೆ ಹಚ್ಚಿದ್ದಾರೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ವಾಟ್ಸಪ್ಗೆ ಪ್ರಪ್ರಥಮ ಬಾರಿಗೆ ವಿಡಿಯೋ ಹಾಕಿದ್ದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ನಾಯಕನ ಶಿಷ್ಯ. ಉಚ್ಚಾಟಿಸಲ್ಪಟ್ಟ ಈ ಡ್ರೈವರ್ ಉಂಡ ಮನೆಗೆ ದ್ರೋಹ ಬಗೆದ್ನ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣರ ಮಾಜಿ ಕಾರು ಚಾಲಕನಿಂದನೇ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋಗಳು ವೈರಲ್ ಆಗಿರೋದು. ಮೆಸೇಜ್ ಮಾಡಿದ್ರು ಅನ್ನಲಾದಂತ ಸ್ಕ್ರೀನ್ ಶಾಟ್ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ವಾಟ್ಸಪ್ ನಲ್ಲಿ ವಿಡಿಯೋ ಕಳಿಸಿದ್ದು ಬೇರೆ ಯಾರು ಅಲ್ಲ, ಸ್ವತಃ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಅವರು. ಸ್ವತಃ ಕಾರ್ತಿಕ್ ನ ನಂಬರ್ ನಿಂದಲೇ ಈ ವಿಡಿಯೋಗಳೆಲ್ಲ ವೈರಲ್ ಆಗಿರೋದು, ಹರಿದಾಡಿರೋದು. ಕಾರ್ತಿಕ್ ನ ನಂಬರ್ ನ ಟ್ರೇಸ್ ಮಾಡಿದಂತ ಪೊಲೀಸರು ಇದನ್ನ ಭೇದಿಸಿದ್ದಾರೆ. ಆತನ ನಂಬರ್ ನಿಂದ ಬಂದಂತ ಮೆಸೇಜ್ಗಳು, ಸ್ಕ್ರೀನ್ ಶಾಟ್ ಗಳ ಜಾಡು ಹಿಡಿದು ಹೋದಂತ ಪೊಲೀಸರಿಗೆ ಅಚ್ಚರಿ ಕಾದಿತ್ತು. ಸ್ನೇಹಿತರೆ, ಈ ಹಂತದಲ್ಲಿ ಇದು ವಿಚಾರಣೆಗೆ ಬಹಳ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಮೊದಲು ವಿಡಿಯೋನ ಯಾರು ಮಾಡಿತ್ತು, ಅವರಿಂದ ವಿಡಿಯೋನ ಪಡೆದಿದ್ ಯಾರು, ಅವರು ಯಾರಿಗೆಲ್ಲ ಈ ವಿಡಿಯೋಸ್ ನ ಕಳಿಸಿದ್ರು, ಈ ವಿಡಿಯೋಸ್ ನ ವೈರಲ್ ಮಾಡೋ ಉದ್ದೇಶ ಏನು, ಈ ಎಲ್ಲದರ ಬಗ್ಗೆ ಈಗ SIT ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಹಾಸನದ ಬೀದಿ ಬೀದಿಗಳಲ್ಲಿ ಪೆನ್ ಡ್ರೈವ್ ಗಳನ್ನು ಚೆಲ್ಲಾಡಿ ಹೋಗಿದ್ರು ಅನ್ನುವಂತ ಸುದ್ದಿ ಹಿಂದೆ ವೈರಲ್ ಆಗಿತ್ತು. SIT ಅವರು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಪ್ರಜ್ವಲ್ ರೇವಣ್ಣ, ಕಾರ್ತಿಕ್ ಅವರಿಗೆ ಮತ್ತು ರೇವಣ್ಣ ಕಾರ್ತಿಕ್ ಅವರ ವಕೀಲ, ಈ ಹಿಂದೆ ವಕೀಲರಾಗಿದ್ದಂತಹ ದೇವರಾಜೇಗೌಡರು, ಇವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ SIT ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ರು. ದೇವರಾಜೇಗೌಡರು ಹೇಳಿರೋ ಪ್ರಕಾರ, ನಾನು ಈ ವಿಡಿಯೋಸ್ ನ ವೈರಲ್ ಮಾಡಿಲ್ಲ, ನಾನು ವೈರಲ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆನಲ್ಲೇ ವೈರಲ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಸ್ವತಃ ಚುನಾವಣೆಗೆ ನಿಂತಿದ್ದೆ, ನನ್ನ ಉದ್ದೇಶ ದುರುದ್ದೇಶದಿಂದ ಕೂಡಿದ್ದಲ್ಲ. ನಾನು ಉದ್ದೇಶ ಇಟ್ಕೊಂಡಿರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ. ನಾನು ಇದನ್ನು ವೈರಲ್ ಮಾಡಿಲ್ಲ ಅಂತ ದೇವರಾಜೇಗೌಡರು ನಿರಾಕರಿಸಿದ್ರು. ಆದ್ರೆ ಕಾರ್ತಿಕ್ ಒಂದ್ ಕತೆ ಹೇಳಿದ್ರು, ನಾನು ಪೆನ್ ಡ್ರೈವ್ ನ ಕೊಟ್ಟಿದ್ದು ದೇವರಾಜೇಗೌಡರಿಗೆ, ಮತ್ತೆ ಯಾರಿಗೂ ನಾನು ಕೊಟ್ಟಿಲ್ಲ, ಹಾಗಾಗಿ ವೈರಲ್ ಮಾಡಿರೋದು ಅವರೇ ಅಂತೆಲ್ಲ ಕಾರ್ತಿಕ್ ಗೌಡ ಕತೆ ಹೊಡೆದಿದ್ರು. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣರ ಲೈಂಗಿಕ ಹಗರಣ ಬರೀ ಅವರಿಗಷ್ಟೇ ಶಿಕ್ಷೆ ಕೊಡೋದಿಲ್ಲ, ಅಶ್ಲೀಲ ವಿಡಿಯೋಗಳನ್ನ ಶೇರ್ ಮಾಡಿದಾರಲ್ಲ, ಪ್ರಪ್ರಥಮವಾಗಿ ಯಾರು ಇದನ್ನ ಶೇರ್ ಮಾಡಿದ್ರು ಅವರೂ ಸಹ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ. ಯಾಕೆಂದ್ರೆ ಇದರಲ್ಲಿರೋದು ಸಾವಿರಾರು ಅಮಾಯಕ ಸಂತ್ರಸ್ತೆಯರ ಫೋಟೋಗಳು. SIT ಅವರು ಸ್ವತಃ ಸಂತ್ರಸ್ತ ಮಹಿಳೆಯರಿಗೆ ಸಂಪರ್ಕ ಮಾಡಿ ಮಾಹಿತಿ ಕೋರಿದ್ರು. ಆದ್ರೆ ಮಹಿಳೆಯರಲ್ಲಿ ಸಾಕಷ್ಟು ಜನ ಮಾಹಿತಿ ಕೊಡೋದಕ್ಕೆ ಮುಂದೆ ಬಂದಿಲ್ಲ. ನಮ್ಮ ಮೇಲೆ ಒತ್ತಡ ಏರ್ಬೇಡಿ, ಇದು ನಮ್ಮ ಗೌರವದ ಪ್ರಶ್ನೆ, ನಮ್ಮನ್ನ ನಮ್ಮ ಪಾಡಿಗೆ ಇರೋದಕ್ಕೆ ಬಿಟ್ಟು ಬಿಡಿ, ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ತನಿಖೆಗೆ ಸಹಕಾರ ನೀಡೋದಕ್ಕೆ ಹಿಂದೇಟಾಕಿದ್ರು ಸಂತ್ರಸ್ತೆಯರು. ಪ್ರಜ್ವಲ್ ರೇವಣ್ಣರ ಜೊತೆಗೆ SIT ಅವರು ಕಾರ್ತಿಕ್ ಗೌಡಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ. ಈಗ ಕಾರ್ತಿಕ್ ಗೌಡ ಸಹ ಎಸ್ಕೇಪ್ ಆಗಿ ವಿದೇಶದಲ್ಲಿದ್ದಾರೆ. ಯಾಕಂದ್ರೆ ಸ್ಕ್ರೀನ್ ಶಾಟ್ ನೋಡಿದ್ರೆ ಅದರಲ್ಲಿ ಕಾರ್ತಿಕ್ ಗೌಡ ಆತನ ನಂಬರ್ ನಿಂದ ಕಾಂಗ್ರೆಸ್ ಮುಖಂಡನ ಆಪ್ತನಿಗೆ ವಿಡಿಯೋಸ್ ಶೇರ್ ಆಗಿರೋದು ಗೊತ್ತಾಗುತ್ತೆ. ಕಾರ್ತಿಕ್ ಗೌಡನಿಂದ ಮೆಸೆಂಜರ್ ಮೂಲಕ ವಿಡಿಯೋಸ್ ನ ಪಡೆದಂತಹ ಕಾಂಗ್ರೆಸ್ ಮುಖಂಡನ ಆಪ್ತ ಅದನ್ನ ವಾಟ್ಸಪ್ಗೆ ಕನ್ವರ್ಟ್ ಮಾಡಿ ವಾಟ್ಸಪ್ ಅಲ್ಲಿ ಸಿಕ್ಕವ್ರಿಗೆಲ್ಲ ಈ ವಿಡಿಯೋಸ್ ನ ಶೇರ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಪ್ರಕರಣನ ನರೇಂದ್ರ ಮೋದಿ ಅವರಾಗಿರ್ಬೋದು, ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಈಗ JDS NDA ಮೈತ್ರಿಕೂಟದ ಒಂದು ಅಂಗಪಕ್ಷ. ಹಾಗಾಗಿ ಅಮಿತ್ ಶಾ ಅವರು ಈಗ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಪಕ್ಷ ಇಂಥ ಪ್ರಕರಣಗಳನ್ನ ಸಹಿಸೋದಿಲ್ಲ, ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡ್ತೇವೆ ಅಂತ. ಸರ್ಕಾರದ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಅಷ್ಟೇ ಅಲ್ಲದೆ ಆ ವಿಡಿಯೋಸ್ ಗಳಲ್ಲಿ ಇರತಕ್ಕಂತಹ ಅಮಾಯಕ ಸಂತ್ರಸ್ತರ ಮಾನ ಗೌರವನ ಕಾಪಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಈಗ ಸರ್ಕಾರ ಇದೆ. ಸ್ನೇಹಿತರೆ, ಈ ಕಾರ್ತಿಕ್ ಗೌಡ ಬೇರೆ ಯಾರೋ ಅಲ್ಲ, ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೆ ಹತ್ತಿರವಾದವರು. ಹೆಚ್ಚು ಕಡಿಮೆ ಅವರ ಸಂಬಂಧಿಕರೇ. ಸುಮಾರು 15 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು.
ಕಾರು ಚಾಲಕರಾಗಿ. ಹಾಗಾಗಿ ಪ್ರಜ್ವಲ್ ರೇವಣ್ಣರ ಬಗ್ಗೆ ಆಗಿರ್ಬೋದು, ಅವರ ಕುಟುಂಬದ ಬಗ್ಗೆ ಆಗಿರ್ಬೋದು, ಇಂಚಿಂಚು ಮಾಹಿತಿ ಸಹ ಅವರಿಗೆ ಇರುತ್ತೆ. ಪ್ರಜ್ವಲ್ ರೇವಣ್ಣರ ಜೊತೆಗೆ ಬಹಳ ಸಲುಗೆಯಿಂದಿದ್ರು ಕಾರ್ತಿಕ್ ಗೌಡ್ರು. ಪ್ರಜ್ವಲ್ ರೇವಣ್ಣರ ಮೊಬೈಲ್ ನ ಪಾಸ್ವರ್ಡ್ ಸಹ ಕಾರ್ತಿಕ್ಗೆ ಗೊತ್ತಿತ್ತು. ಪ್ರಜ್ವಲ್ ಅವರ ಮೊಬೈಲ್ ನಲ್ಲಿ ಇರ್ತಕ್ಕಂತ ಈ ಎಲ್ಲ ವಿಡಿಯೋಸ್ ನ ತಮ್ಮ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಂಥ ಕೃತ್ಯ ಮಾಡಿದ್ದಾರೆ ಕಾರ್ತಿಕ್ ಗೌಡ್ರು. ಸ್ನೇಹಿತರೆ, ಇಲ್ಲಿ ಕಾರ್ತಿಕ್ ಗೌಡ ಮೇಲೆ SIT ಅಧಿಕಾರಿಗಳಿಗೆ ಅನುಮಾನ ಬಂದಿದ್ ಹೆಂಗಪ್ಪ ಅಂದ್ರೆ, ಆತನೇ ಸ್ಪಷ್ಟವಾಗಿ ಹೇಳಿದಾನೆ, ಪ್ರಪ್ರಥಮ ಬಾರಿಗೆ ಈ ವಿಡಿಯೋಸ್ ಪ್ರಜ್ವಲ್ ರೇವಣ್ಣ ಅವರ ಫೋನ್ ನಿಂದ ನಾನೇ ಪಡೆದಿತ್ತು. ಅವರ ಪಾಸ್ವರ್ಡ್ ನನಗೆ ಗೊತ್ತಿತ್ತು. ಅವರ ಫೋನ್ ನಿಂದ ವಿಡಿಯೋಸ್ ನ ನನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ನಾನೇ ಅಂತ ಬಹಿರಂಗವಾಗಿ ಒಪ್ಕೊಂಡಿದ್ದ. ಮೊನ್ನೆ ಅಜ್ಞಾತ ಸ್ಥಳದಲ್ಲಿ ವಿಡಿಯೋ ಮಾಡಿ ದೇವರಾಜೇಗೌಡರ ಮೇಲೆ ಹಾಕೋದಕ್ಕೆ ಟ್ರೈ ಮಾಡಿದ್ದ. ಸ್ನೇಹಿತರೆ, ಕಳೆದ ಹಲವಾರು ವರ್ಷಗಳಿಂದ ಕಾರ್ತಿಕ್ ಬಳಿ ಈ ವಿಡಿಯೋಸ್ ಇತ್ತು. ಆದ್ರೆ ಅದು ಆಗ ವೈರಲ್ ಆಗಿರಲಿಲ್ಲ. ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಸಹಜವಾಗಿ ವಿರೋಧ ಪಕ್ಷದ ನಾಯಕರುಗಳು ಇದನ್ನು ದೇವೇಗೌಡರ ಕುಟುಂಬನ ಹಣಿಯೋದಕ್ಕೆ ಬಳಸ್ಕೊಳ್ತಾ ಇದಾರ ಅಂತಕ್ಕಂಥ ಅನುಮಾನಗಳು ಈಗ ಮೂಡ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋಸ್ ನ ಕಾರ್ತಿಕ್ ಗೌಡ ಅವರ ನಂಬರ್ ನಿಂದ ರಿಸೀವ್ ಮಾಡಿರೋದು ಬೇರೆ ಯಾರು ಅಲ್ಲ, ಶ್ರೇಯಸ್ ಪಟೇಲ್ ಅವರ ಶಿಷ್ಯ. ಕಾರ್ತಿಕ್ ಅವರೇ ತನ್ನ ಮೊಬೈಲ್ ನಲ್ಲಿದ್ದಂತ ವಿಡಿಯೋಗಳನ್ನ ಕಾಂಗ್ರೆಸ್ನ ನಾಯಕ ಶ್ರೇಯಸ್ ಪಟೇಲ್ ಅವರ ಶಿಷ್ಯನಿಗೆ ಫಾರ್ವರ್ಡ್ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ SIT ಅವರು ತನಿಖೆಯನ್ನು ಚುರುಕುಗೊಳಿಸಿ ಕಾರ್ತಿಕ್ ನ ಖಾಸಗಿ ನಂಬರ್ ನಿಂದ ವಿಡಿಯೋಸ್ ಯಾರಿಗೆ ಹೋಗಿದೆಯೋ ಆ ವ್ಯಕ್ತಿಗೆ ಹುಡುಕಾಟ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿನ ಹಿಡಿದು ತನಿಖೆ ಮಾಡಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ, ವೈರಲ್ ಮಾಡಿಸಿದ್ ಯಾರು, ಯಾರ್ಯಾರಿಗೆ ಫಸ್ಟ್ ಕಳಿಸಲಾಗಿತ್ತು, ವೈರಲ್ ಮಾಡಿದ್ದರ ಉದ್ದೇಶ ಏನು, ಎಲ್ಲವೂ ಚಾಚು ತಪ್ಪದೆ ಒಂದೊಂದಾಗಿ ಎಳೆಯಾಗಿ ಹೊರಬರುತ್ತೆ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣರ್ ಎಷ್ಟು ತಪ್ಪು ಮಾಡಿದರೋ ಅಷ್ಟೇ ಗಂಭೀರವಾದ ತಪ್ಪನ್ನು ಈ ವಿಡಿಯೋಸ್ ನ ಶೇರ್ ಮಾಡಿದವರು ಸಹ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣರ ವಿರುದ್ಧ ಏನೇ ಅಸಮಾಧಾನ ಇರ್ಬೋದು, ಕಾರ್ತಿಕ್ ಗೌಡ್ರಿಗೆ ದ್ವೇಷ ಇರ್ಬೋದು, ಆದ್ರೆ ವಿಡಿಯೋಸ್ ನ ಶೇರ್ ಮಾಡುವಾಗ ಅದರಲ್ಲಿ ಇರ್ತಕ್ಕಂತ ಮಹಿಳೆಯರ ಮುಖ ಸ್ಪಷ್ಟವಾಗಿ ಕಾಣುತ್ತೆ. ಅಂತ ವಿಡಿಯೋಗಳನ್ನ ಈಗ ವೈರಲ್ ಮಾಡಿರೋದ್ರಿಂದ ಆ ಸಂತ್ರಸ್ತೆಯರ ಪಾಡು ಏನಾಗಿರ್ಬೇಕು. ಈ ಮೂಲಕ ಆ ಮಹಿಳೆಯರಿಗೆ ಮಾನಹಾನಿ ಮಾಡಿದಂತಹ, ಚಾರಿತ್ರ್ಯ ಹರಣ ಮಾಡಿದಂತಹ ಕೇಸ್ ಸಹ ಈಗ ಅದನ್ನ ವೈರಲ್ ಮಾಡಿರೋರ ಮೇಲೆ ದಾಖಲಾಗುತ್ತೆ. ಇನ್ನ ಪ್ರಜ್ವಲ್ ರೇವಣ್ಣರ ಆಂಗಲ್ ನಿಂದ ತನಿಖೆ ಹೇಗಾಗ್ಬೋದಪ್ಪ ಅಂದ್ರೆ, ಇದರಲ್ಲಿ ಒಪ್ಪಿಗೆಯಿಂದ ಎಷ್ಟು ಜನ ಪ್ರಜ್ವಲ್ ರೇವಣ್ಣರಿಗೆ ಸಹಕಾರ ಕೊಟ್ಟಿದ್ದಾರೆ, ಫೋರ್ಸ್ಫುಲಿ ಎಷ್ಟು ಜನರಿಗೆ ಪ್ರಜ್ವಲ್ ರೇವಣ್ಣರು ಈ ರೀತಿ ಕಿರುಕುಳ ಕೊಟ್ಟಿದ್ದಾರೆ, ಈ ಎಲ್ಲ ಆಂಗಲ್ ಗಳಿಂದ ಸಹ ತನಿಖೆ ಮಾಡ್ತಾರೆ ಈಗ SIT ಅಧಿಕಾರಿಗಳು. ಸ್ನೇಹಿತರೆ, ಇಲ್ಲಿ ಒಂದು ಲಾಜಿಕ್ ಇದೆ. ಕಾರ್ತಿಕ್ ಗೌಡ ತಾನು ಈ ವಿಡಿಯೋಸ್ ನ ವೈರಲ್ ಮಾಡಿಲ್ಲ ಅನ್ನೋದೇ ಆಗಿದ್ರೆ ಪರಾರಿ ಯಾಕೆ ಆಗ್ಬೇಕಾಗಿತ್ತು, ವಿದೇಶಕ್ಕೆ ಹೋಗಿ ಅಲ್ಲಿಂದ ವಿಡಿಯೋ ಮಾಡೋಂತ ಪರಿಸ್ಥಿತಿ ಯಾಕೆ ಬರ್ಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ತಪ್ಪು ತಾನು ಮಾಡಿಲ್ಲ ಅಂದ್ಮೇಲೆ ತಲೆಮರೆಸಿಕೊಂಡಿದ್ ಯಾಕೆ ಅನ್ನುವ ಪ್ರಶ್ನೆಗಳು ಈಗ ಮೂಡುತ್ತೆ. ಪ್ರಜ್ವಲ್ ರೇವಣ್ಣರ್ನ ಎಷ್ಟರ ಮಟ್ಟಿಗೆ ತನಿಖಾಧಿಕಾರಿಗಳು ಈಗ ಹುಡುಕಾಟ ಮಾಡ್ತಾ ಇದ್ದಾರೋ ಅಷ್ಟೇ ಪ್ರಮುಖವಾಗಿ ಈಗ SIT ಅಧಿಕಾರಿಗಳು ಕಾರ್ತಿಕ್ ಗೌಡರಿಗೂ ಸಹ ಬಲೆ ಬೀಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣ SIT ಅಧಿಕಾರಿಗಳಿಗೆ ಚಾಲೆಂಜಿಂಗ್ ಆಗಿರೋದಂತೂ ಸತ್ಯ. ಒಟ್ಟಾರೆಯಾಗಿ ತನಿಖೆ ಹಳ್ಳ ಹಿಡಿದೇ ಇದ್ರೆ ಸಾಕು, ಆರೋಪಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ದೊರಕಬೇಕು. ಸ್ನೇಹಿತರೆ, ಇದಿಷ್ಟು ಪ್ರಜ್ವಲ್ ರೇವಣ್ಣರ ರೀಸೆಂಟ್ ಅಪ್ಡೇಟ್ಸ್ ಬಗ್ಗೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.